ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಆಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇವತ್ತು ತುಂಬ ಪ್ರತಿದಿನ ವಿಶೇಷವಾದಂತಹ ಮಾಹಿತಿಗಳನ್ನ ತೊಗೊಂಡು ಬರ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತಿನ ಒಂದು ವಿಶೇಷವಾದ ಮಾಹಿತಿ ಏನಂದರೆ, ಇದನ್ನು ನಮ್ಮ ಸಂಖ್ಯಾಶಾಸ್ತ್ರದ ಗುರುಜಿಗಳು ಹೇಳಿಕೊಟ್ಟಿದ್ದಾರೆ. ಇದೇನೆಂದರೆ, ಇಲ್ಲಿ ಹುಟ್ಟಿದ ದಿನಾಂಕಗಳ ಮೇಲೆ ಇರುವಂತಹ ಆ ವ್ಯಕ್ತಿಯ ಸ್ವಭಾವಗಳ ಮೇಲೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿ ದಿನಾಂಕ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಯಾವ ತಿಂಗಳಿಂದ ಇದು ಆಧಾರಿತವಾಗಿದೆ ಅನ್ನೋದನ್ನು ಅಲ್ಲ. ಇಲ್ಲಿ ದಿನಾಂಕಗಳು ಮಾತ್ರ ಇಲ್ಲಿ ಬರುವಂಥದ್ದು. ಸೊ ಆ ರೀತಿ ಬರುವಂತಹ ದಿನಗಳಲ್ಲಿ ಅವರ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನೋದು ಮುಖ್ಯವಾಗಿರುತ್ತೆ. ಹಾಗಾಗಿ ನಮ್ಮ ಗುರೂಜಿ ಹೇಳ್ಕೊಟ್ಟಿರೋ ಪ್ರಕಾರ ಇಲ್ಲಿ ನಾನು ಹೇಳಿರುವಂಥ ಪ್ರತಿಯೊಂದು ನಂಬರ್ನಿಂದ ಖಂಡಿತವಾಗ್ಲೂ ಆ ನಂಬರಿನ ಸ್ವಭಾವ ಅದೇ ರೀತಿ ಇದ್ದೇ ಇದೆ. ಯಾಕಂದರೆ ಇದು ನನ್ನ ಅನುಭವಕ್ಕೂ ಆಗಿದೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಇದು ವಿಶೇಷವಾದ ಮಾಹಿತಿ ಅಂತಲೇ ಹೇಳ್ಬೋದು. ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಖಂಡಿತವಾಗ್ಲೂ ನಿಮಗೂ ಕೂಡ ಇದು ಖುಷಿ ಕೊಡುತ್ತೆ. ಇವಾಗ ನಾನು ಒಂದೊಂದೇ ನಂಬರ್ ಹೇಳ್ಕೊಂಡು ಬರ್ತೀನಿ. ಸೊ ಆ ನಂಬರಲ್ಲಿ ಇರುವಂಥ ನಿಮ್ಮ ನಂಬರು ಕೂಡ ಆಗಿರುತ್ತೆ ಅಂತ ನಾನು ತಿಳ್ಕೊಳ್ತೀನಿ. ಈ ನಂಬರಲ್ಲಿ ಇರುವಂಥ ಒಂದು ಸ್ವಭಾವ ನಿಮಗೂ ಕೂಡ ಖುಷಿ ಕೊಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಇಲ್ಲಿರುವಂಥ ಸ್ವಭಾವ ಏನಿದೆ ಅದು ಖಂಡಿತವಾಗ್ಲೂ 100ಕ್ಕೆ 100ರಷ್ಟು ಸತ್ಯವಾಗಿದೆ. ಹಾಗಾಗಿ ಹೇಳ್ತಾ ಇರುವಂಥದ್ದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನನ್ನ ವಿಡಿಯೋನ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಯಾವ ರೀತಿ ಯಾವ ನಂಬರು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. 1, 10, 19, 28ರಂದು ಜನಿಸಿದವರು ತುಂಬ ತಾಳ್ಮೆಯಿಂದ ಇರ್ತಾರೆ. ಹಾಗೆ ತುಂಬ ಜಾಗರೂಕತೆಯಿಂದನೂ ಕೂಡ ಇರ್ತಾರೆ. ತುಂಬಾ ಬುದ್ಧಿವಂತರು, ಹಾಗೆ ಅಹಂಕಾರಿಯವರು ಕೂಡ ಆಗಿರ್ತಾರೆ. ಹಾಗೆ ಇವರು ಕೋಪಗೊಂಡ್ರೆ ಮಾತ್ರ ಇವರಷ್ಟು ತುಂಬ ಅಪಾಯಕಾರಿಯಾಗಿರೋರು ಇನ್ಯಾರೂ ಇರೋದಿಲ್ಲ. ಹಾಗೆ ಕೋಪದಿಂದ ಅನೇಕ ಬಾರಿ ನಷ್ಟವನ್ನು ಕೂಡ ಅನುಭವಿಸ್ಬೇಕಾಗುತ್ತೆ. ಇನ್ನು 2, 11, 20, 29ರಂದು ಜನಿಸಿದ ಮಹಿಳೆ ಅಥವಾ ಪುರುಷರು ಹೆಚ್ಚು ಕಾಲ್ಪನಿಕವಾಗಿ ಇರ್ತಾರೆ ಹಾಗೂ ಕಲಾತ್ಮಕವಾಗಿರ್ತಾರೆ. ಸೂಕ್ಷ್ಮ ಮತ್ತು ಇತರರ ಬಗ್ಗೆ ಸಹಾನುಭೂತಿಯನ್ನು ಹೊಂದಿರ್ತಾರೆ. ಸಹಾನುಭೂತಿಯಿಂದಾಗಿ ಅವರು ಕೆಲವೊಮ್ಮೆ ಆರ್ಥಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಆದರೆ ಅವರು ಯಾರ ಬಗ್ಗೆಯೂ ಕಾಳಜಿ ವಹಿಸುವುದಿಲ್ಲ. ಇನ್ನು 3, 12, 21 ಹಾಗೆ 30 ಈ ತಾರೀಕಿನಲ್ಲಿ ಹುಟ್ಟಿದವರು ಇತರರನ್ನು ಅಪಹಾಸ್ಯ ಮಾಡುವವರು, ಮೂರ್ಖರು, ಕಲಾಭಿಮಾನಿಗಳು, ತ್ಯಜಿಸುವವರು, ನಿಗೂಢದವರು, ಆತ್ಮವಿಶ್ವಾಸದವರು, ತಮ್ಮ ಘನತೆಗೆ ಬೆಲೆ ಕೊಡುತ್ತಾರೆ, ಬಹಿರಂಗವಾಗಿ ಮತ್ತು ವಾದ ಮಾಡುವವರು. ಇನ್ನು 4, 13, 22, 30ರಂದು ಜನಿಸಿದವರು ಪುರುಷರು ಅಥವಾ ಮಹಿಳೆಯರು ಶಕ್ತಿಯುತ, ಹಾಗೆ ಬಂಡಾಯದವರು, ಹಾಗೆ ಹಠಾತ್ ಪ್ರವೃತ್ತಿಯವರು, ಸಕ್ರಿಯ, ಎಚ್ಚರಿಕೆಯಿಂದ ಇರುವವರು, ಸ್ವಾಭಿಮಾನದವರು, ಆಶಾವಾದಿಗಳು, ಬುದ್ಧಿವಂತ ಮತ್ತು ಅಪಾಯಕಾರಿ ಸ್ವಭಾವದವರಾಗಿರುತ್ತಾರೆ. ಇನ್ನು 5, 14, 23ರಂದು ಜನಿಸಿದ ಪುರುಷ ಅಥವಾ ಮಹಿಳೆಯರು ಜನರು ಕೌಶಲ್ಯಪೂರ್ಣದವರಾಗಿರುತ್ತಾರೆ. ಹಾಗೆ ಕಲೆಯಲ್ಲಿ ಆಸಕ್ತಿ, ಭಕ್ತಿ, ಪ್ರಾಯೋಗಿಕವಾಗಿ ಸ್ವಾರ್ಥಿಗಳು, ಜಾಗರೂಕರು, ಬದಲಾಗಬಲ್ಲವರು, ಹಾಗೆ ಸಮತೋಲನ ಹಾಗೂ ಕೋಮಲ ಹೃದಯದವರು ಕೂಡ ಆಗಿರ್ತಾರೆ. ಇನ್ನು 6, 15, 24ರಂದು ಜನಿಸಿದ ಪುರುಷ ಅಥವಾ ಮಹಿಳೆಯರು ಪ್ರೀತಿಯ, ಅತಿರಂಜಿತ, ಆಕರ್ಷಕ ಮತ್ತು ಮೊಂಡುತನದವರಾಗಿರ್ತಾರೆ. ಅವರಿಗೆ ಹಣ ಸಿಗುವುದು ತುಂಬಾ ಕಷ್ಟವಾಗಿರುತ್ತದೆ. ಅಂದರೆ ತುಂಬಾ ಕಷ್ಟ ಬಿದ್ದು ಕೆಲಸ ಮಾಡಿದರೆ ಮಾತ್ರ ಇವರಿಗೆ ಒಂದು ಹಣದ ಅಭಾವವನ್ನು, ಕೊರತೆಯನ್ನು ಕಡಿಮೆ ಮಾಡಬಹುದು. ಇನ್ನು 7,
16-25ರಂದು ಜನಿಸಿದ ಮಹಿಳೆಯರು ಅಥವಾ ಪುರುಷರು ಸ್ವತಂತ್ರ ಮನಸ್ಸಿನವರು, ಅಂತರ್ಮುಖಿ, ಪ್ರಾಯೋಗಿಕ ಮಹತ್ವಾಕಾಂಕ್ಷೆಯವರು, ಅತೀಂದ್ರಿಯವರು, ಪ್ರವಾದಿಯವರು, ಸ್ವಾರ್ಥಿಗಳು, ಹೆಚ್ಚು ಕಾಲ್ಪನಿಕ ಕಲಾಭಿಮಾನಿಗಳು, ಮೂರ್ಖ ಸೂಕ್ಷ್ಮತೆ ಇರುವವರು, ಅಸ್ಥಿರ ಚಿಂತನೆ ಮತ್ತು ಸಹಾನುಭೂತಿಯನ್ನು ಹೊಂದಿರ್ತಾರೆ. ಇನ್ನು 8-17-26ರಂದು ಜನಿಸಿದವರು ಮಹಿಳೆಯರು ಅಥವಾ ಪುರುಷರು ಕಠಿಣ ಪರಿಶ್ರಮದವರಾಗಿರ್ತಾರೆ, ಹಾಗೆ ಪ್ರಾಯೋಗಿಕವಾಗಿರ್ತಾರೆ, ಮಹತ್ವಾಕಾಂಕ್ಷೆ ಹಾಗೆ ಪ್ರಾಮಾಣಿಕವಾಗಿ ಹಠಮಾರಿತನವನ್ನು ಬದಲಾಯಿಸಿಕೊಳ್ಳಬಹುದು, ಹಾಗೆ ಚಂಚಲ ಮನಸ್ಸಿನವರು, ಸ್ಪಷ್ಟ ನಿಗೂಢದವರು, ವಿಧೇಯತೆ ಪರಿಸ್ಥಿತಿಗೆ ಅನುಗುಣವಾಗಿ ತಮ್ಮನ್ನು ಬದಲಾಯಿಸಿಕೊಳ್ಳುತ್ತಾರೆ. ಇನ್ನು ಕಡೆಯದಾಗಿ ಹೇಳಬೇಕಾದ್ರೆ 9-18-27ರಂದು ಜನಿಸಿದ ಜನರು ಆಡಂಬರದ, ತ್ವರಿತ ಸ್ವಭಾವದ, ಧೈರ್ಯಶಾಲಿಯವರು ಆಗಿರ್ತಾರೆ, ಹಾಗೆ ತಾಳ್ಮೆ, ಉಗ್ರತೆ ಇರುವವರು, ಕ್ರಿಯಾಶೀಲದವರು, ಶಕ್ತಿಯುತದವರು, ಸೃಜನಶೀಲದವರು, ಉದ್ಯಮಶೀಲದವರು, ಕಲಾತ್ಮಕದವರು, ಬುದ್ಧಿವಂತರು, ಸ್ವತಂತ್ರ ಮನಸ್ಸಿನವರು, ತಮ್ಮ ದೃಷ್ಟಿಕೋನಗಳಲ್ಲಿ ದೃಢವಾಗಿರ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹುಟ್ಟಿದ ದಿನಾಂಕದಿಂದ ಯಾವುದೇ ವ್ಯಕ್ತಿಯ ಸ್ವಭಾವವನ್ನು ಯಾವ ರೀತಿ ತಿಳ್ಕೊಳ್ಬಹುದು ಅಂತ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಇನ್ನೊಂದು ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಸಿಗ್ತೀನಿ.